ಮಾಡವ. ಬಾಣ್ತಿರು ಎತ್ ಕುತ್ಕೋಬಾರ್ದು. ಬಾಣ್ತಿರು ಹೆಚ್ಚಿಗೆ ಮಲ್ಗಿ ರೆಸ್ಟ್ ತಗೋಬೇಕು. ಸರಿ ಕಣೆ ಅಮ್ಮ, ಆಯ್ತು. ಯಾಕವ ಪುಟಿ ಮುಖನ ಸಪ್ಪಗ್ ಮಾಡ್ಕೊಂಡಲ್ಲ? ಅಮ್ಮ ನೀನೇ ಹೇಳ್ದಲೆ ಅಮ್ಮ, ಅಕ್ಕಪಕ್ಕದ ಆಂಟಿಯರೆಲ್ಲ ಪಾಪು ನೋಡಕ್ ಬರ್ತಾರೆ ಅಂತ. ಅದಕ್ಕೆ ಬೇಜಾರಾಗ್ತಿದೆ ಕಣೆ ಅಮ್ಮ. ಪಾಪುನೆಲ್ಲ ನೋಡಿದ್ರೆ ಆಡ್ಕೊಂತಾರೆ ಅಲ್ಲ ಅಮ್ಮ, ಅದಕ್ಕೆ ಬೇಜಾರಾಗ್ತಿದೆ. ಅಕ್ಕಪಕ್ಕದ ಆಂಟಿಯರೆಲ್ಲ ನೋಡಿ ನನ್ನ ಮಗಳ ಇವಳು ಈ ಥರ ಇದ್ದಾಳೆ ಅಂತ ಏನೇನು ಅಂತಾರೋ ಅಂತ ನೆನೆಸ್ಕೊಂಡ್ರೆ ಬೇಜಾರು ಕಣೆ ಅಮ್ಮ. ಅಯ್ಯೋ ನೀನ್ ತಲೆ ಕೆಡಿಸ್ಕೋಬೇಡ ಕಣವ ಪುಟಿ, ಸುಮ್ಮನಿರು. ಅಕ್ಕಪಕ್ತಾರೆ ಏನೇನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಳಕ್ಕಾಗತ್ತಾ? ಸಾಯಕ್ಕಾಗತ್ತಾ? ನಮ್ಮನೆ ಮಕ್ಕಳು ನಾವು ಸಾಕ್ಬೇಕು, ಸುಮ್ಮನ್ ಮಲ್ಕ. ಓ ವಂಜ, ಬಾರೆ ಬಾರೆ, ಮಗ ನೋಡಕ್ ಬಂದೇನಿ. ಜಲ್ಜಾ ನೀನು ಒಟ್ಟಿಗೆ ಬರ್ತೀನಿ ಅಂತ ಹೇಳಿದ್ರಿ, ಎಲ್ಲಿ ಜಲ್ಜಾನೆ ಕಾಣಿಸ್ತಿಲ್ಲ. ಅಪ್ಪ ಜಲ್ಜಾಂಟಿ ಇನ್ನೂ ಬಂದಿಲ್ಲ. ಸದ್ಯ ಜಲ್ಜಾಂಟಿ ಬರ್ದಿಲ್ದಿರೋದೇ ಒಳ್ಳೇದು. ಅವರೇ ಪಕ್ಕ ಪಾಪನ್ ನೋಡಿ ಆಡ್ಕಂತಿದ್ದು. ಅವ್ರು ಬಂದಿಲ್ಲ ಅಂದ್ರೆ ಈ ಪಾಪ ವಂಜಾಂಟಿ ಒಳ್ಳೆಯವರು, ಇವ್ರೇನ ಆಡ್ಕೊಳಲ್ಲ. ಸುಬಕ್ಕ, ಅದು ವಂಜಕ್ಕರು ಬರ್ತೀನಿ ಅಂತ ಹೇಳಿದ್ರು. ಯಾಕಪ್ಪ ಇನ್ನೂ ಬರ್ಲಿಲ್ಲ? ಗೊತ್ತಿಲ್ಲ ಸುಬಕ್ಕ ಯಾಕೆ ಬಂದಿಲ್ಲ ಅಂತ. ಹೇಳೇ ವಂಜ, ಎಷ್ಟೇ ಧೈರ್ಯ ನಿನಗೆ? ಈ ಜಲ್ಜನೆ ಬಿಟ್ಟು ಬಂದಿಯಲೇ. ಇಬ್ರು ಒಟ್ಟಿಗೆ ಮಗ ನೋಡಕ್ ಹೋಗೋಣ ಅಂತ ಹೇಳಿದ್ರು, ಮುಂದಕ್ಕೊಬ್ಳೆ ಓಡ್ ಬಂದ್ಬಿಟ್ಟಿದ್ದಾಳೆ. ಓ ನನ್ನನ್ನೇ ಬಿಟ್ಟು ಮಗ ನೋಡಕ್ ಬಂದಿದ್ಯೇನೆ ವಂಜ? ಜಲ್ಜಕ್ಕ, ಅದು ನಂದು ಬೇಗ ಕೆಲಸ ಎಲ್ಲ ಮುಗೀತು ಕಣಿ. ನಿಮ್ದಿನ್ನು ಕೆಲಸ ಮುಗ್ದಿರುತ್ತೋ ಇಲ್ವಾ ಅಂತ ನಾನೇ ಹತ್ಲಕ್ ಫಸ್ಟ್ ಬಂದ್ಬಿಟ್ಟೆ. ಅಯ್ಯ ನಿನ್ ಬಾಯಿಗಿಷ್ಟು. ಅಕ್ಕಪಕ್ಕದ ಜನ ಎಲ್ಲ ಮಾತಾಡ್ಕೊಂತಿದ್ದಾರೆ, ಸುಬ್ಬಕ್ಕನ ಮೊಮ್ಮಗಳು ನೋಡಕ್ಕೇನೋ ವಿಚಿತ್ರವಾಗಿದ್ದಾಳೆ ಅಂತ. ಅದನ್ನ ನಾವಿಬ್ರು ನೋಡ್ಕೊಂಡು ಇಬ್ರು ಗಾಸಿಪ್ ಗಿಸಿಪ್ ಮಾಡ್ಕೊಂಡು ಬರೋಣ ಅನ್ನೋದಿಲ್ಲ ನಿನಗೆ. ಫಸ್ಟೇ ಬಂದ್ಬಿಟ್ಟಿದ್ದಾಳೆ ನೋಡಕ್ಕೆ. ಇಲ್ಲಿ ನಡಿ, ನನ್ ಮುಖ ಏನ್ ನೋಡ್ತಾ ಇದೀಯ? ಮಗ ನೋಡೋಣ. ಸುಬ್ಬಕ್ಕ, ಮಗ ಕರ್ಕ ಬಂದಿದ್ದೀನಿ ಅಂತ ಹೇಳಿದ್ರಿ, ಎಲ್ಲಿ ಸುಬ್ಬಕ್ಕ? ತೊಟ್ಲಲ್ ಮಗನೇ ಕಾಣಿಸ್ತಿಲ್ಲ. ಅಯ್ಯೋ, ಮನೆ ಮುದ್ದೆ ನೇತಾಕೋ ಬೆದ್ರುಗೊಂಬೆ ತಂದಿಟ್ಟಿದ್ದೀರಾ? ಯೋ ಪುಟಿ, ಎಲ್ಲಮ್ಮ ಮಗ? ಅಲ್ಲೇ ಮೊಡ್ಲಲ್ಲಿ ಮಲಗಿಸ್ಕೊಂಡಿದ್ಯಾ? ಎಂತ ಕತೆ? ಓ ಜಲ್ಜಕ್ಕ, ತೊಟ್ಲು ಖಾಲಿ ಬಿಡ್ಬಾರ್ದು ಅಂತ ಮನೆ ಮುಂದೆ ಹಾಕೋ ಬೆದ್ರುಗೊಂಬೆ, ಈ ದೃಷ್ಟಿಗೊಂಬೆ ತಂದು ತೊಟ್ಲಲ್ಲಿ ಮಲಗಿಸಿರ್ಬೇಕು ನಮ್ ಸುಬ್ಬಕ್ಕ. ಭಾರಿ ಬುದ್ಧಿವಂತರು. ನೋಡಿ ನೋಡಿ, ತೊಟ್ಲು ಖಾಲಿ ಬಿಡಬಾರ್ದು ಅಂತ ಆ ದೃಷ್ಟಿಗೊಂಬೆ ಮಲಗಿಸಿದಾರಲ್ಲ. ಅಯ್ಯೋ ಯಾಕೆ ಸುಬ್ಬಕ್ಕ, ನಂದು ಒಂಜೊಂದು ಕಣ್ಣಾಗುತ್ತೆ ಅಂತ ಮಗುನ್ ತೋರಿಸ್ತಿಲ್ವಾ ನೀವು? ಈ ದೃಷ್ಟಿಗೊಂಬೆನ್ ತೋರಿಸ್ತಿದ್ದೀರಾ? ಅಯ್ಯೋ, ಈ ದೃಷ್ಟಿಗೊಂಬೆ ಇದ್ಯಾಕ್ರ ಹಿಂಗ್ ಕೆಟ್ಟದಾಗೈತೆ? ಒಡೆ ಇಷ್ಟಪ್ಪ ಕಣ್ಣು, ಈ ತರ ಅವತಾರಕ್ಕೈತಲ್ಲ ಈ ದೃಷ್ಟಿಗೊಂಬೆ. ಥೋ, ಇದನ್ನ ನೋಡಿ ನನ್ ಕಣ್ಣೇ ಕಿತ್ತಾಕ್ಬೇಕು ಹಂಗಾಗ್ತಿದೆ. ಲೇಲೆ ಒಂದ, ಓಡೆ ಓಡೆ ಇಲ್ಲಿಂದ. ಈ ದೃಷ್ಟಿಗೊಂಬೆ ನೋಡೆ ಕಣ್ಬಿಡೋದಲ್ದಲೆ ಇಷ್ಟಗ್ಲ ಹೊಲ್ ಬಿಡ್ತೈತಲೆ. ಇದ್ಯಾವ ದೇವದ ಗೊಂಬೆ ತಂದು ಮಲಗಿಸಿದೀರಾ ಸುಬ್ಬಕ್ಕ? ನಾನೇನೋ ಈ ದೃಷ್ಟಿಗೊಂಬೆ ಅನ್ಕಂಡೆ, ಈ ತರ ಹೊಲ್ ಬಿಡೋ ಗೊಂಬೆ. ಇದೇನು ಕಂಪ್ಯೂಟರ್ ಗೊಂಬೆನಾ, ರಿಮೋಟ್ ಗೊಂಬೆನಾ? ಹಿಂಗ ಹೊಲ್ ಬಿಡ್ತೈತಲ್ಲಪ್ಪ. ಲೇಲೆ ಜಲ್ಜಾ ವಂಜ, ಸಾಕ್ ನಿಲ್ಲಿಸ್ರೆ ನಿಮ್ಗಳ ನಾಟಕನ. ನನ್ನ ಮೊಮ್ಮಗನ್ ನೋಡಿ ಆಡ್ಕಂತಿದ್ದೀರೇನ್ರೇ? ನಮ್ಮ ಮೊಮ್ಮಗಳು ಚೆನ್ನಾಗಿಲ್ಲ ಅಂತ ಹೊಲ್ಗಿಂಚ್ತಿದ್ದೀರಾ? ನಂಗೆ ಗೊತ್ತು, ಆ ಪಕ್ಕದ ಮನೆ ಸರೋಜಾ ಬಂದು ಹೇಳದ್ಲ ನನ್ನ ಮಗ ಅವತಾರಕ್ಕೈತೆ ಚೆನ್ನಾಗಿಲ್ಲ ಮೊಮ್ಮಗು ಅಂತ. ಅದಕ್ಕೆ ಬಂದು ಆಡ್ಕಂತಿದ್ದೀರೇನೆ? ನಿಮ್ ನ್ಯಾಲಿಗ್ ಬೀಳ. ನನ್ನ ಮಗಳು ಹೊಟ್ಟೆ ಉರ್ಸಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರೇನ್ರೆ ನಿಮ್ ರಾವ್ ಹೊಡಿಯಾ? ಅಯ್ಯೋ ಏನ್ ಸುಬ್ಬಕ್ಕ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಾವಿನ್ನೂ ನಿಮ್ಮ ಮೊಮ್ಮಗನ್ ನೋಡೇ ಇಲ್ಲ ಆಡ್ಕೊಳಕ್ಕೆ. ಎಲ್ಲಿ ನಿಮ್ಮ ಮೊಮ್ಮಗಳನ್ನ ನೀವು ನನಗೆ ತೋರ್ಸೇ ಇಲ್ಲ. ನಾವೀ ಬೆದ್ರುಗೊಂಬೆ, ಈ ದೃಷ್ಟಿಗೊಂಬೆ ನೋಡಿ ಆಡ್ಕೊಂಡಿತ್ತು ಸುಬ್ಬಕ್ಕ. ಈ ತರ ಹೊಲ್ಗಿಂಜ ದೃಷ್ಟಿಗೊಂಬೆನ ನಿಮ್ಮ ತಮ್ಮನಿನೇ ಎಲ್ಲ ಹುಡುಕಿ ಬೆಂಗಳೂರಿಂದ ತಂದಿರ್ಬೇಕು ಅನ್ಕೊಂಡ್ವಿ. ಇದು ಯಾವ ಸೀಮೆ ಗೊಂಬೆನಪ್ಪ ಹೊಲ್ಗಿಂಜುತ್ತೆ ಹಿಂಗೆ? ಇದನ್ನ ನೋಡೋಂಥರ ದೇವದ ಗೊಂಬೆ ಅನ್ನಿಸ್ಬಿಡ್ತು ಸುಬ್ಬಕ್ಕ. ಅದಕ್ಕೆ ಹೆದರ್ಕೊಂಡು ಹಿಂಗೆಲ್ಲ ಆಡಿದ್ವಪ್ಪ. ಎಲ್ಲಿ ನಿಮ್ಮ ಮೊಮ್ಮಗನ್ ತೋರಿಸಿ, ನಿಮ್ಮ ಮೊಮ್ಮಗಳನ್ನ ನೋಡ್ಕೊಳತ್ಲಾಗ ಹೋಗ್ಬಿಡ್ತೀವಿ. ನೀವು ಯಾಕಂಗೆ ಕೋಪ ಮಾಡ್ಕೊಂತೀರಾ? ಅಯ್ಯೋ ಅಯ್ಯೋ ಅಯ್ಯ ನಿಮ್ಗಳ ರಾವ್ ಹೊಡಿಯಾ. ಅದ್ಯಾವ ಸೀಮೆ ಬೆದ್ರುಗೊಂಬೆನೂ ಅಲ್ಲ, ದೃಷ್ಟಿಗೊಂಬೆನೂ ಅಲ್ಲ ಕಣ್ರೆ. ಈ ರಿಮೋಟ್ ಗೊಂಬೆನೂ ಅಲ್ಲ, ಕಂಪ್ಯೂಟರ್ ಗೊಂಬೆನೂ ಅಲ್ಲ. ಅದ್ ನನ್ನ ಮೊಮ್ಮಗಳು ಕಣ್ರೆ. ನಮ್ಮ ಪುಟ್ಟಿ ಹೊಟ್ಟೆಲಿ ಇಷ್ಟು ದಿನ ಇತ್ತಲ್ಲ, ಊದ್ಕೊಂಡು ಕೂತಿತ್ತಲ್ಲ ಮಗ, ಅದೇ ಕಣ್ರೆ ನನ್ನ ಮೊಮ್ಮಗಳು. ಏನ್ ಸುಬ್ಬಕ್ಕ ನೀವ್ ಹೇಳ್ತಿರೋದು? ಇದು ನಿಮ್ಮ ಮೊಮ್ಮಗಳ? ಇದು ಗೊಂಬೆ ಅಲ್ವಾ? ಕಣ್ರೆ, ನನ್ನ ಮೊಮ್ಮಗಳ. ಯಾಕೆ ಪದೇ ಪದೇ ಹೇಳಿ ನನ್ನ ಹೊಟ್ಟೆ ಚಾಕ್ ಹಾಕ್ತಂಗ್ ಮಾಡ್ತೀರಾ? ಅದೇನ್ ಗೊಂಬೆನೂ ಅಲ್ಲ, ಬೆದ್ರ ಗೊಂಬೆನೂ ಅಲ್ಲ. ಅದ್ ನನ್ನ ಮೊಮ್ಮಗಳಯ್ಯ, ನಮ್ ಪುಟ್ಟಿ ಹೊಟ್ಟೆಲ್ ಹುಟ್ಟಿರೋ ಮೊಮ್ಮಗಳು. ಅಯ್ಯೋ ಭಗವಂತ, ನಮ್ ಪುಟ್ಟಿ ನೋಡಕ್ ಇಷ್ಟು ಸುಂದರವಾಗಿದ್ದಾಳೆ, ಅವಳ ಹೊಟ್ಟೆಲ್ ಹೆಂಗ್ ಸುಬ್ಬಕ್ಕ ಈ ತರ ಆಫ್ರಿಕನ್ ಫಿಗರ್ ಮಗು ಬಂದ್ಬಿಡ್ತು? ಅಷ್ಟೇ ಅಲ್ಲ, ಹುಟ್ಟುತ್ತಿದ್ದಂಗೆ ಇಷ್ಟೊಂದು ಹಲ್ಗಳ ಮಗುಗೆ. ಅದೇ ಮತ್ತೆ ತಲೆಯಲ್ಲಿ ಇಷ್ಟೊಂದು ಅಡಿ ಕೂದಲು ಬೇರೆ ಇದೆ. ಏನ್ ಸುಬ್ಬಕ್ಕ ಇದು? ನಿನ್ನೆ ಮೊನ್ನೆ ಹುಟ್ಟಿದ್ಯಾಳೆ ಮಗ. ಹಾಯ್ ಜಲ್ಜಾ, ಹಾಯ್ ವಂಜ ಅಂತಿದೆ. ಇದ್ಯಾವ ಕೇಳಿನ ಮಗ ಸುಬ್ಬಕ್ಕ? ಇದ್ಯಾವ್ದಾರು ದೇವ್ ಗಿವುದ್ ಮಗನ? ಎಂತ ಕತೆ? ಹುಟ್ಟಿದ ಕೂಡ್ಲೆ ಮಾತಾಡ್ತಿದೆ. ಏನಪ್ಪ ಇದು? ಅಕ್ಕಪಕ್ಕದ ಹೆಂಗಸರುಗಳಿಗೆ ಮೊದ್ಲೇ ನನ್ ಮೇಲೆ ಹೊಟ್ಟೆ ಕಿಚ್ಚು. ಇಂತ ಹೊಟ್ಟೆ ಕಿಚ್ಚ ಜನಗಳ ಮಧ್ಯೆ ನನಗೆ ಅವಮಾನ ಆಗ್ತಿದ್ಯಲ್ಲಪ್ಪ. ಈ ನನ್ ಮೊಮ್ಮಗಳು ಕಮಂಗಿ ಕಮಂಗಿ ಹಂಗಿದ್ದು ಹೊಟ್ಟೆ ಉರ್ಸದಲ್ದಲೆ
ಅವ್ರಗಳನ್ನೆಲ್ಲ ಇವಾಗ್ಲೇ ಮಾತಾಡ್ಸಿ ನನ್ನ ನಾಡ್ಕಳಂಗ್ ಮಾಡ್ತಿದ್ದಾಳೆ. ಲೇ ಜಲ್ಜಾ ವಂಜಾ, ನನ್ ಮೊಮ್ಮಗಳು ಕಂಪ್ಯೂಟರ್ ಕಾಲದ ಮೊಮ್ಮಗಳು ಕಂಡ್ರೆ ಹೊಟ್ಟೆಲಿರುವಾಗ್ಲೇ ಮಾತಾಡೋದ್ನೆಲ್ಲ ಕಲ್ತ್ಕೊಂಡ್ ಬಂದಿದ್ದಾಳೆ. ನಿಮ್ಗಳ ತರ ದಂಡ್ ಪಿಂಡ ಅಲ್ಲ. ದೆವ್ವದ ಮಗು ಅಂತೆಲ್ಲ ಆಡ್ಕೊಂಡ್ರೆ ಜಾಡ್ಸ್ ಒದ್ಬಿಡ್ತೀನಿ ನೋಡ್ತೀರಿ ನಿಮ್ಮಿಬ್ರಿಗೂ. ಈ ಮಗಿನ ಫೋಟೋ ವಿಡಿಯೋ ಎಲ್ಲ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕ್ಬೇಕು. ಆ ವಿಡಿಯೋಗೆ ಜಾಸ್ತಿ ಲೈಕು ಶೇರ್ ಎಲ್ಲ ಬಂದ್ಬಿಡುತ್ತೆ. ನಿನ್ನ ಬಾಯಿಗಲೇ ಲೇಲೆ ವಂಜಾ, ಸಾಕ್ ನಿಲ್ಸೆ. ನನ್ ಮೊಮ್ಮಗಳದು ಫೋಟೋ ವಿಡಿಯೋ ಏನು ತೆಗಿಬೇಡ ಕಣೆ, ದೃಷ್ಟಿ ಆಗುತ್ತೆ. ಅಯ್ಯೋ ದೃಷ್ಟಿಗಿಷ್ಟಿ ಎಂಥದ್ದು ಆಗಲ್ಲ, ಸುಮ್ನಿರಿ ಸುಬ್ಬಕ್ಕ. ಮೊದ್ಲೇ ನಿಮ್ಮ ಮೊಮ್ಮಗಳು ನೋಡಕ್ಕೆ ದೃಷ್ಟಿ ಗೊಂಬೆ ಹಂಗೆ ಇದ್ದಾಳೆ. ಇವಳು ಫೋಟೋ ವಿಡಿಯೋ ಎಲ್ಲ ಹಾಕಿದ್ರೆ ನನ್ ಫೇಸ್ಬುಕ್ ಅಕೌಂಟಿಗೆ ದೃಷ್ಟಿ ಆಗ್ದಂಗಿರುತ್ತೆ. ಹೌದೌದು, ಈ ಹುಟ್ಟಿದ ಮಗುದು ವಿಡಿಯೋ ಫೋಟೋ ಎಲ್ಲ ತೆಗೆದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ಬಿಡ್ತೀನಿ. ಅವಾಗ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತಾರೆ, ನೋಡ್ತೀರಿ ಸುಬ್ಬಕ್ಕ. ನಿಮ್ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ ನನಗೆ ಬರ್ತಾರೆ, ನೋಡ್ತೀರಿ. ಅವಾಗ ನೋಡ್ತೀರಿ, ಈ ನಿಮ್ ಚುಪ್ಪೀಸ್ ಕಾಟನ್ ಸಬ್ಸ್ಕ್ರೈಬರ್ಸ್ನೇ ಮೀರಿಸ್ಬಿಡ್ತೀವಿ. ನಾನು ಈ ಫೋಟೋ ವಿಡಿಯೋ ಎಲ್ಲ ಹಾಕಿ ಜಾಸ್ತಿ ಸಬ್ಸ್ಕ್ರೈಬರ್ ತಗಂತೀವಿ, ನೋಡ್ತೀರಿ ಸುಬ್ಬಕ್ಕ. ಅಯ್ಯೋ ಭಗವಂತ, ಇವ್ರುಗಳ ದವಲತ್ತಿಗೆ ಒಂದಷ್ಟು ಬೆಂಕಿ ಬಿತ್ತು. ಹಂಗೆಲ್ಲರೂ ಮಾಡಿಗಿಡಿದ ಫ್ರೆಂಡ್ಸ್, ಬೇಗ ಬೇಗ ಎಲ್ಲರೂ ನಮ್ಮ ಚುಪ್ಪೀಸ್ ಕಾಟನ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಅಯ್ಯೋ ನೋಡಿ ನೋಡಿ ಹೆಂಗೆ ಹೇಳ್ತೀಯಾರೆ, ನಮ್ಮನ್ನೇ ಆಡ್ಕೊಳ್ತೀಯಾರಲ್ಲ. ನಾವೇ ಆದಷ್ಟು ಬೇಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ತಗೋಬೇಕು. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ವಾಟ್ಸಪ್ ಅಲ್ಲಿ ವಿಡಿಯೋನ ಶೇರ್ ಮಾಡ್ಬಿಡಿ. ನಾನು ಮೊನ್ನೆ ತಾನೇ ಹುಟ್ಟಿರೋ ಪಾಪು. ಎಲ್ಲ ಪ್ರೇಕ್ಷಕರು ಜಲಜಾಂಟಿ ವನಜಾಂಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಜ್ಜಿಗೆ ಭಾರಿ ಕೊಬ್ಬು, ಅದಕ್ಕೆ ನಮ್ಮ ಅಜ್ಜಿ ಚಾನೆಲ್ಗಿಂತನೂ ಈ ಆಂಟಿಯರ್ ಚಾನೆಲ್ ಅಲ್ಲೇ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ಬೇಕು. ಅಯ್ಯೋ ಇದ್ರ ಬಾಯಿಗಲೇ ನೋಡಿ ನೋಡಿ ವೀಕ್ಷಕರೇ, ನೆನ್ನೆ ಮೊನ್ನೆ ಹುಟ್ಟಿರೋ ಮಗು ಎಷ್ಟು ಚೆನ್ನಾಗಿ ಮಾತಾಡ್ತಿದೆ. ಬಾಯಿ ತುಂಬಾ ಹಲ್ಲು, ತಲೆ ತುಂಬಾ ಕೂದಲು, ಬಾಯಿ ತುಂಬಾ ಮಾತು. ಎಂಥ ವಿಚಿತ್ರವಾದ ಮಗು, ಎಂಥ ವಿಚಿತ್ರವಾದ ಮಗು. ಇಂಥ ವಿಚಿತ್ರವಾದ ಮಗು ಎಲ್ಲೂ ಸಿಗಲ್ಲ, ನಮ್ಮ ಚಾನಲ್ ಅಲ್ಲಿ ಮಾತ್ರ ನೋಡಕ್ ಸಿಗುತ್ತೆ. ಅಯ್ಯ ನಿಮ್ಗಳ ರಾವ್ ಹೊಡಿಯ, ಇಳಿಸ್ರೆ ಫೋನು. ನನ್ ಮಗಿಗೆ ದೃಷ್ಟಿ ಆಗುತ್ತೆ ಕಣ್ರಿ. ನನ್ನ ಮೊಮ್ಮಗಳು ಫೋಟೋ ವಿಡಿಯೋನ ಯೂತ್ ಚಾನಲ್ ಅಲ್ಲೆಲ್ಲ ಶೇರ್ ಮಾಡ್ಬಿಟ್ಟು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಲೈಕ್ಸ್ ಎಲ್ಲ ತಗೊಳ್ಳೋಣ ಅಂತಿದ್ದೀರಾ. ಅಯ್ಯ ನಿಮ್ಗಳ ರಾವ್ ಹೊಡಿಯ, ಇಳಿಸ್ರೆ ಫೋನ. ಬಿಡಿ ಸುಬ್ಬಕ್ಕ, ಸೀಮಿಗಿಲದ ಮೊಮ್ಮಗಳು ಅನ್ನೋರಂಗೆ ಆಡ್ತೀರಪ್ಪ. ಲೇ ವಂಜಾ, ನಡಿಯ ಹೋಗೋಣ. ಈ ಸುಬ್ಬಕ್ಕ ಒಂದ್ 4 ಫೋಟೋ ವಿಡಿಯೋ ತಕೊಳ್ಳೋಣ ಅಂದ್ರೂ ಬಿಡ್ತಿಲ್ಲ. ನಡೀರಿ ಜಲ್ಜಕ್ಕ. ಅಯ್ಯ ಇವ್ರುಗಳ ರಾವ್ ಹೊಡಿಯ, ಫೋಟೋ ವಿಡಿಯೋ ತಕ್ಕೊಂಡ್ ಬೇರೆ ಹೋಗಿದ್ದಾರೆ. ಇಡೀ ಊರಿಗೆಲ್ಲ ತೋರಿಸ್ತಾರೆ ಇವಾಗ. ಇಡೀ ಊರು ಜನನೇ ಆಡ್ಕೊಳಕ್ ಬಂದ್ಬಿಡುತ್ತಲ್ಲಪ್ಪ ಇವಾಗ. ಅಮ್ಮ ಏನೇ ಮಾಡೋದಿವಾಗ, ಎಲ್ಲ ಜನ ಬರ್ತಾರೆ, ನನ್ನ ಆಡ್ಕಂತಾರೆ. ಎಷ್ಟು ಮುದ್ದಾಗಿರೋ ಮಗು ಹುಟ್ಟುತ್ತೆ ಅನ್ಕೊಂಡಿದ್ದೆ, ನೋಡಿದ್ರೆ ಈ ಕೋಡಂಗಿ ಕಮಂಗಿ ಮಗ ಹುಟ್ಟುಬಿಡ್ತಲ್ಲೇ ಅಮ್ಮ ಈ ನನ್ನ ಹೊಟ್ಟೆಲಿ. ಏನೇ ಮಾಡೋದು, ಸಮಾಧಾನ ಮಾಡ್ಕೊಳ್ಳವ ಪುಟ್ಟಿ, ಇನ್ನೇನ್ ಮಾಡಕ್ಕಾಗತ್ತೆ. ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ನಮಗ್ ಬಂದಿದ್ ಪಾಲ್ನ ನಾವ್ ಇಸ್ಕಂತಿರ್ಬೇಕು. ಇರು, ನಾಳೆಯಿಂದಾನೇ ಒಂಚೂರು ಗಂಧ, ಅರಿಶಿನ, ಕೊಬ್ಬರಿ ಎಣ್ಣೆ, ಹಾಲಿನ ಕೆನೆ ಎಲ್ಲ ಹಾಕಿ ಚೆನ್ನಾಗಿ ಮಗಿನ ಮೈಕೈ ಎಲ್ಲ ಉಜ್ಜಿ ಏನಾದ್ರು ರಿಪೇರಿ ಮಾಡ್ಬೇಕಾಗತ್ತಾ ನೋಡ್ತೀನಿ. ಹಲ್ಲು ನಿನ್ನೇನು ಒಡ್ಸಕ್ಕಾಗತ್ತಾ? ಇರೋ ಹಲ್ಲು ಹಂಗೆ ಇರ್ತವೆ, ಸುಮ್ಮನಿರು. ಸರಿ ಫ್ರೆಂಡ್ಸ್, ಇನ್ನೇನು ಮಾತಾಡಕ್ಕಿಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಪ್ರಮೋಷನ್ ಎಲ್ಲ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ. ಬೇಗ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.